ಅಲ್ದ ಆ ರಾಂಬಾವನ ಮಗ ನೌಕರಿ ಮಾಡ್ತೇಳಿ ಬೆಂಗಳೂರಿಗೆ ಹೋಗಿದ್ದ. ಈಗ ಒಂದು 15 ದಿವಸ ಆತೇನ. ಈಗ ಮತ್ ಮನೆಗೆ ಬಂದು ಕೂತಿದ್ದಲು, ತಲೆ ಎಲ್ಲ ನುಣ್ಣು ಬೋಳ್ಸ್ಕೊಂಬಿಡ್ದ. ಎಂತ ಕತೆ ಒಂದು ಗೊತ್ತಿದ್ದ ನಿಂಗೆ? ಅಯ್ಯ, ಅದು ಒಂದು ಕತೆ ಮಾರಯ್ಯ. ಅವ ಕೆಲ್ಸಕ್ಕೆ ಹೇಳಿ ಬೆಂಗಳೂರಿಗೆ ಹೋದ, ಒಂದು ಕಂಪ್ನಿ ಸೇರ್ಕೊಂಡ. ಸೇರಿದ ಕೂಡ ಹೊಸದಾಗಿ ಸೇರಿದ್ದಲ್ಲ, ಕೆಲಸ ಎಂಥದ್ದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಆ ಮ್ಯಾನೇಜರ್ ಬೈದ, ಎಂಥದ್ದು ಮಾರ್ರೆ ನಿಮಗೆ ಮಂಡೆ ಸಮ ಇಲ್ಲವ, ಇದು ಎಂತ ಕೆಲಸ ಮಾಡಿದ್ದು ನೀವು ಅಂತ ಹೇಳಿದ. ಇವೆಂತ ತಿಳ್ಕೊಂಡ, ಓ ತನ್ನ ಮಂಡೆ ಅಂತ ಕೂದಲು ಸರಿ ಇಲ್ಲ ಹೇಳಿ ಮರುದಿವಸ ಒಳ್ಳೆ ಟ್ರಿಮ್ ಮಾಡಿ ಹೇರ್ ಕಟಿಂಗ್ ಮಾಡ್ಕೊಂಡು ಹೋದ ಒಂದು 2 ದಿವಸ ಮೇಲೆ ಮತ್ತೆ ಮ್ಯಾನೇಜರ್ ಹಂಗೆ ಅಂತ, ನಿಮಗೆ ಮಂಡೆ ಸಮ ಇಲ್ಲವೋ, ಇದು ಎಂತ ಕೆಲಸ ಮಾಡಿತ್ತು ಅಂತ. ಇವೆಂತ ತಿಳ್ಕೊಂಡ, ಓ ತನ್ನ ಮಂಡೆ ಕೂದಲು ನೋಡಿದ್ರೆ ಆಗ್ತಿಲ್ಲ ಮ್ಯಾನೇಜರ್ಗೆ ಹೇಳಿ ಕಟಿಂಗ್ ಸಲೂನಿಗೆ ಹೋಗಿ ನುಣ್ಣಗೆ ಬೋಳ್ಸ್ಕೊಂಡು ಆಫೀಸಿಗೆ ಹೋದ. ಅಲ್ಲಿ ಮ್ಯಾನೇಜರ್, ಇದು ಎಂಥದ್ದು ಮಾರ್ರೆ ನಿಮ್ಮದು, ಕೂದಲು ನೀನು ಯಾಕೆ ನುಣ್ಣಗೆ ಬೋಳಿಸಿದ್ದು, ನಿಮ್ಮ ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ ಮಾರ್ರೆ, ಇದು ಯಾಕೆ ಹೀಗೆ ಮಾಡಿದ್ದು ಕದ. ನೀವು ಹೇಳಿದ, ಸರ್ ನೀವು ಪದೇ ಪದೇ ಮಂಡೆ ಸಮ ಇಲ್ಲ ಮಂಡೆ ಸಮ ಇಲ್ಲ, ನನ್ನ ಮಂಡೆ ನೋಡಿದ್ರೆ ನಿಮ್ಗೆ ಆಗೋದಿಲ್ಲ ಅನ್ನೋ ಬೋಳ್ಸ್ಕೊ ಬಂದೆ ಅಂತ. ಹಾಗಲ್ಲ ಮಾರ್ರೆ, ನಮ್ಮ ದಕ್ಷಿಣ ಕನ್ನಡ ಕಡೆ ನಾವು ತಲೆಗೆ ಮಂಡೆ ಅನ್ನೋದು, ನೀವು ಕೂದಲಿಗೆ ಮಂಡೆ ಅಂತೀರಲ್ವ, ನಿಮ್ಮ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಮಾರ್ರೆ, ನಿಮ್ದು ಮಂಡೆ ಉದ್ದ ಆಗೋಲ್ಲಿವರೆಗೆ ನೀವು ಆಫೀಸಿಗೆ ಬರಬೇಡಿ, ಅಸಹ್ಯ ಕಾಣ್ತದೆ ಹೇಳಿದ್ನಲ್ಲ. ಇವ ಆ ಮಂಡೆ ಉದ್ದಪ್ಪಲ್ಲಿವರೆಗೆ ಎಂತ ಮಾಡ, ಕೂದು ಉದ್ದ ಆಗವಲ್ಲಿ, ಹಾಗಾಗಿ ಬೆಂಗಳೂರು ಕೂತ್ಕೊಂಡು ಮಾಡದೆ ಒಳ್ಳೆ ಒಂದು 15 ದಿವಸ ಊರ್ ಕಡೆ ಕೂದಲು ಉದ್ದಪ್ಪಲ್ಲಿವರೆಗೂ ಇಲ್ಲೇ ಇಬ್ಬರು ಬೈದವ.